ಮಾನ್ಯ ತೇಜಸ್ವಿ ಸೂರ್ಯ ಎದೆಯನ್ನು ಬಗೆದ್ರೆ, ಎದೆಯನ್ನು ಸೀಳಿದ್ರೆ 2 ಅಕ್ಷರ ಇದ್ದವರು ಅಂತ ಹೇಳ್ತಾ ಇದ್ದಾರೆ. ಎದೆಯನ್ನು ಸೀಳಿದ್ರೆ ಬಾಂಬ್ ಸಿಗುವವರು ಮಂಗಳೂರಿನ ಏರ್ಪೋರ್ಟ್ ನಲ್ಲಿದ್ದಾರೆ ಅಂತ ಕರೀತಾ ಇದ್ದೇವೆ. ಎದೆಯನ್ನು ಸೀಳಿದ್ರೆ 2 ಅಕ್ಷರ ಸಿಗದಿದ್ದವರು ಪಂಚರ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ಯಲ್ಲ. 2 ಅಕ್ಷರ ಸೀಳಿದ್ರೆ ಬಾಂಬ್ ಸಿಗುವವರು ಮಂಗಳೂರಿನಲ್ಲಿ ಆದಿತ್ಯ ರಾವ್ ಬಂಧಿಸಿದ್ದಾರೆ. ಬೇಗ ಬಾ ನೋಡು, ಎದೆಯನ್ನು ಸೀಳಿದ್ರೆ 2 ಅಕ್ಷರ ಸಿಗುವವರು. ತಿಳ್ಕೊಂಡಿರ್ಬೋದು ಈ ದೇಶದಲ್ಲಿ ಮುಸಲ್ಮಾನರು ಭಯೋತ್ಪಾದಕ ಅಂತ. ಸ್ವಾಮಿ, ಭಯೋತ್ಪಾದನೆ ಮಾಡಬೇಕಾದ ಅಗತ್ಯ ನಮಗಿಲ್ಲ, ಭಯೋತ್ಪಾದನೆಯನ್ನು ಹೇಳ್ಬೇಕಾದ ಅಗತ್ಯ ನಮಗಿಲ್ಲ. ಯಾಕೆಂತ ಕೇಳಿದ್ರೆ, ಮೊನ್ನೆ ಒಂದು ಹುಡುಗನಿಗೂ ಅವರ ಜೀವನದಲ್ಲಿ ಕಷ್ಟಪಡುವಾಗ 2 ಕುಟುಂಬವನ್ನು ಒಂದು ಮಾಡ್ಲಿಕ್ಕೋಸ್ಕರವಾಗಿ ಮಸೀದಿಯೊಳಗೆ ಕರೆದುಕೊಂಡು ಬಂದು 10 ಪವನ ಚಿನ್ನ 2 ಲಕ್ಷವಾದಂತಹ ಹಣವನ್ನು ಕೊಟ್ಟು ಆ ಹೆಣ್ಣು ಗಂಡನ್ನು ಓರ್ವ ಹಿಂದೂ ಅಂತ ನೋಡಿದೆ ಮದುವೆ ಮಾಡಿಕೊಟ್ಟ ನಮಗೆ ನೀವು ಭಯೋತ್ಪಾದಕ ಪಟ್ಟ ಕಟ್ಟುವ ಅಗತ್ಯ RSS ನ ಸಂತತಿಗಳಿಂದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ. ಏನು ತಿಳ್ಕೊಂಡಿರಬಹುದು, ಮೊನ್ನೆ ಶಬರಿಮಲೆಗೆ ಹೋಗುವಂತಹ ಶಬರಿಮಲೆಯ ಯಾತ್ರೆಯ ನಡುವೆ ಒಂದು ವಾಹನ ಆಕ್ಸಿಡೆಂಟ್ ಆಗ್ತದೆ. ಅದರಲ್ಲಿರುವಂತಹ ಪಾಪದ ಜನಗಳು ಒಂದೊತ್ತಿನ ಊಟವಿಲ್ಲದೆ ಕಷ್ಟಪಟ್ಟು ದಿಗ್ಭ್ರಮೆಗೊಳ್ತಾರೆ. ಆ ಸಂದರ್ಭದಲ್ಲಿ ಹತ್ತಿರುವ ಮಸೀದಿಯಲ್ಲಿ ಕರೆದುಕೊಂಡು ಹೋಗಿ ಅವರ ಕೈಕಾಲುಗಳನ್ನು ತೊಳೆದು ಅವರು ಧರಿಸಿದಂತಹ ಜಪಮಾಲೆಯ ವಸ್ತ್ರವನ್ನು ತೊಳೆದುಕೊಟ್ಟು ಅವರನ್ನು ಸ್ವಂತ ವಾಹನ ಮಾಡಿಕೊಟ್ಟು ಶಬರಿಮಲೆಗೆ ಕಳಿಸಿದ್ರೆ ಅದು ನಮ್ಮ ಮಸೀದಿಯಲ್ಲಿರುವಂತಹ ಶಸ್ತ್ರಾಸ್ತ್ರಗಳಲ್ಲ, ಬದಲಾಗಿ ಈ ದೇಶದಲ್ಲಿರುವ ಜಾತ್ಯತೀತದಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೀವು ಗಮನಿಸಿರಬಹುದು, CAA ಅಂತ ಹೇಳಿದ್ರೆ, NRC ಅಂತ ಹೇಳಿದ್ರೆ, CAB ಅಂತ ಹೇಳಿದ್ರೆ, NRP ಅಂತ ಹೇಳಿದ್ರೆ ಈ ದೇಶದಲ್ಲಿರುವಂತಹ ಈ ದೇಶದ ಜಾತ್ಯತೀತತೆಯನ್ನು ಉಳಿಸುವಂತ ತಂತ್ರ ಅಂತ ಮಾನ್ಯ ಅಮಿತ್ ಶಾ ಅವರು ಹೇಳುವಾಗ ನೀವು ಗಮನಿಸಬೇಕಾದ ಒಂದು ಅಂಶವಿದೆ. NRC ಅಂತ ಹೇಳುವಂತ ವಿಚಾರ, ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಸನ್ಶಿಪ್ ಅಂತ ಹೇಳುವಂತ ವಿಚಾರ, ಅಸ್ಸಾಂನಲ್ಲಿ ಅಕ್ರಮವಾಗಿ ವಲಸಿಗರು ಬಂದಿದ್ದಾರೆ ಅಂತ ಹೇಳುವಾಗ ಆ ಅಕ್ರಮ ವಲಸಿಗೋಸ್ಕರವಾಗಿ ಬಂದಂತಹ ಕಾಯ್ದೆಯಾಗಿತ್ತು. NRC ಆದ್ರೆ ಅದನ್ನು ತಡೆ ಹಿಡಿಯಲಿಕ್ಕೋಸ್ಕರವಾಗಿ 13 ಲಕ್ಷ ಹಿಂದೂಗಳು ಬಾಕಿಯಾದಾಗ ಅದನ್ನು ಮರೆಮಾಚಲಿಕ್ಕೆ ತಂದುಕೊಟ್ಟಂತ ವಿಚಾರವಾಗಿತ್ತು CAA ಎಂಬಂತಹ ಸಿಟಿಸನ್ ಅಮೆಂಡ್ಮೆಂಟ್ ಆಕ್ಟ್. ಆ ಆಕ್ಟ್ ನಲ್ಲೂ ಕೂಡ ಇವರಿಗೆ ಸೋಲು ಸಿಗುತ್ತದೆ ಅಂತ ಹೇಳುವಾಗ ಇವರು ಮಾಡಿದ ಕೆಲಸವಾಗಿತ್ತು NPR ಎಂಬುದು. ನೀವು ತಿಳಿದುಕೊಳ್ಳಬೇಡಿ, NPR ಅನ್ನು ಕೊಟ್ಟಾಗ ಈ ದೇಶದ ಭದ್ರತೆ ಆಗುತ್ತದೆ, ಈ ದೇಶದ ಸಂವಿಧಾನ ಉಳಿತದೆ, ಈ ದೇಶದ ಜಾತ್ಯತೀತತೆ ಉಳಿತದೆ. ಒಂದಂಶವನ್ನು ಗಮನವಿಟ್ಟು ಕೇಳಿ, ಈಗ ನಮ್ಮ UN ನಿಂದ ಒಂದು ಸಂದೇಶ ಬಂದಿದೆ. ಏನಪ್ಪಾ ಅಂತ ಕೇಳಿದ್ರೆ, ಯುನೈಟೆಡ್ ನೇಷನ್ ಹೇಳ್ತಾ ಇದೆ